ಇಂದಿನ ಈ ವಿಡಿಯೋದಾಗ ಅಲ್ಫಾಬೆಟ್ ಸಿರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಫಸ್ಟ್ ಲೆಟರ್ ಅಲ್ಫಾಬೆಟ್ ಒಳಗೆ ವೈ ಐತಿ, ಆನಂತರ ವಿ, ಆನಂತರ ಆರ್, ಆನಂತರ ಎಮ್, ಆನಂತರ ಮುಂದಿನ ಯಾವುದು ಅಲ್ಫಾಬೆಟ್ ಬರ್ತದೆ ಅಂತೇಳಿ ಹೇಳಬೇಕಿಲ್ಲ. ಇಲ್ಲಿ ಏನು ಮಾಡಿದಾರು ಸಿಂಪಲಾಗಿ ನೋಡ್ಕೊರಿ. ಮೊದಲು ಯಾವುದೋ ಅಲ್ಫಾಬೆಟ್ ಸೀರೀಸ್ ಬಂದರೂ ಅದರ ನಡುವಿನ ಡಿಸ್ಟೆನ್ಸನ್ನು ಕಂಡುಹಿಡ್ಕೊರಿ. ಸೇಮ್ ನಂಬರ್ ಸೀರೀಸ್ಗೆ ಯಾವ ಥರ ಡಿಸ್ಟೆನ್ಸ್ ಕಂಡುಹಿಡ್ತೀವಲ್ಲ ಅದೇ ಥರ ಇದಕ್ಕೂ ನಂಬರ್ ಡಿಸ್ಟೆನ್ಸ್ ಕಂಡುಹಿಡಿದ್ರೆ ಈಸಿ ಆಗ್ತಾವೆ ಬಿಡ್ಸಾಕ. ಇಲ್ಲಿ ನೋಡ್ರಿ ಏನು ಮಾಡಿದಾರೆ ಅಂದ್ರೆ ವೈ ಇಂತ್ರ ವಿ ಐತೆ ಅಂದರೆ ಏನು ಮಾಡಿದಾರು -3 ಮಾಡಿದಾರು. ಆನಂತರ ವಿ ಇಂತ್ರ ಆರ್ ಐತಿ ಇಂದ್ರ -4, ಆನಂತರ ಆರ್ ಇಂತ್ರ ಎಮ್ ಇಲ್ಲಿ -5, ಎಮ್ ಇಂತ್ರ -6 ಮಾಡಿದಾಗ ನಮ್ಮ ಆನ್ಸರ್ ಬರ್ತೈತಿ. ಅಂದ್ರೆ ಎಮ್ಗೆ -6 ಮಾಡಿದ್ರೆ ಯಾವ್ದು ಬರ್ತೈತಿ? ಜಿ. ನಮ್ಮ ಉತ್ತರೇನ ಜಿ. ಉದಾಹರಣೆಗೆ ಈ ಥರ ಈಸಿಯೆಸ್ಟ್ ವೇ ಒಳಗೆ ಮಾಡೋಕೆ ಕಲ್ಕೋರಿ. ಮತ್ತು ಅಲ್ಫಾಬೆಟ್ಗಳು ಒಂದು ಆರ್ಡರನ್ನು ತಿಳ್ಕೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ಉದಾಹರಣೆಗೆ ಪಿದ 16, ಕ್ಯೂದ 17, ಹಿಂಗೆ ಎಸ್ದ 19, ಹಿಂಗೆ ಯಾವುದೋ ಒಂದು ಲೆಟ್ರ್ ಇದು ಬಂದೈತೆ ಅಂದ್ರೆ ಅಕ್ಕೂರು ಏನು ನಂಬರ್ ಅದಾವಲ್ಲ ಒಂದು ತಿಳ್ಕೋರಿ, ಮೋಸ್ಟ್ ಇಂಪಾರ್ಟೆಂಟ್ ಆಕಾವು. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ಮೊದಲನೇ ಪ್ರಶ್ನೆ ಎಲ್ಲರಿಗೂ ತಿಳಿದೈತೆ ಅನ್ಕೊಂಡು. ಎರಡನೇ ಪ್ರಶ್ನೆ ಫಸ್ಟ್ ಲೆಟರ್ ಪಿ, ಆರ್, ಕ್ಯೂ, ಎಸ್, ಆರ್. ಮುಂದಿನ ಏನು ಅಲ್ಫಾಬೆಟ್ ಬರ್ತೈತಲ್ಲ ಅದನ್ನು ಹೇಳಬೇಕಿಲ್ಲ. ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ, ಸಿಂಪಲ್ಲಾಗೆ ಇಲ್ಲೇ ಪಿ ಇಂತ್ರ ಆರ್ ಅಂದ್ರೆ ಏನು ಮಾಡ್ಯಾರು, ಪಿ ಅಂದ್ರೆ ನೋಡ್ರಿ ಕ್ಯೂ ಆರ್ ಅಂದ್ರೆ +2 ಆಗ್ಬೇಕ, ಆರ್ ಇಂತ್ರ ಕ್ಯೂ ಅಂದ್ರೆ -1. ಸೇಮ್ ಅದೇ ರೀತಿ ಮುಂದುವರೆದೈತಿದ. ಕ್ಯೂ ಇಂತ್ರ ಎಸ್ ಅಂದ್ರೆ +2, ಎಸ್ ಇಂತ್ರ ಆರ್ ಅಂದ್ರೆ -1. ಇನ್ನು ಆರ್ ಇಂತ್ರ +2 ಮಾಡಿದಾಗ ನಮಗೆ ಉತ್ತರ ಬರ್ತೈತಿದ್ರದ. ಆರ್ ಇಂತ್ರ +2 ಮಾಡಿದ್ರೆ ಎಸ್ ಟಿ ಅಂದ್ರೆ ಟಿ. ಈ ಪ್ರಶ್ನೆಗೆ ಉತ್ತರ ಏನ ಟಿ. ಅಂದ್ರೆ ಅಲ್ಫಾಬೆಟ್ ಸೀರೀಸ್ ಹೋಗು ಕೂಡ ನಂಬರನ್ನು ಫಾಲೋ ಮಾಡ್ಬೇಕಾಗೈತಿ. ಅಂದ್ರೆ ಇವ್ರ ನಡುವಿನ ಡಿಸ್ಟೆನ್ಸ್ ಐತಲ್ಲ ಅಕ್ಕೂರ್ ಮ್ಯಾಗ ಅಲ್ಫಾಬೆಟ್ ಸೀರೀಸ್ ಡಿಪೆಂಡ್ ಆಗಿರ್ತೈತಿ. ಸಿಂಪಲಾಗಿ ನೋಡ್ರಿ, ಈಸಿಯೆಸ್ಟ್ ವೇ ಒಳಗೆ ಸಿಗ್ತಾವೆ ಇವ್ರ ಆನ್ಸರ. ಮತ್ತು ರೀಸನಿಂಗ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಇದು ಕೂಡ, ಯಾಕಂದ್ರೆ ಈಸಿ ಮಾರ್ಕ್ಸ್ ಬರೋ ಅಂದ್ರೆ ಇದ್ರೊಳಗೆ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಎ, ಇ, ಎಚ್, ಜೆ. ಮುಂದಿನ ಏನು ಅಲ್ಫಾಬೆಟ್ ಯಾವ್ದು ಅಂತ ಹೇಳಬೇಕು. ಇಲ್ಲಿ ಯಾವ ಥರ ಮಾಡಿದಾರೆ ನೋಡ್ರಿ, ಸಿಂಪಲ್. ಮೊದಲು ಡಿಸ್ಟೆನ್ಸ್ ಕಂಡು ಹಿಡ್ಕೊಂಡ್ಬಿಡ್ರಿ, ತಾನೇ ಸಿಕ್ಬಿಡ್ತೈತಿ. ಎ ಇಂತ್ರ ಇ ಅಂದ್ರೆ ಹಂಗೆ ಇದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ನೋಡ್ರಿ. ಬಿ, ಸಿ, ಡಿ, ಇ ಎಷ್ಟು +4 ಮಾಡಿದಾರು, +4 ಅರ್ಥ ಆಯ್ತು. ಆನಂತರ ಇ ಇಂತ್ರ ಎಚ್ ಅಂದ್ರೆ ಎಫ್, ಜಿ, ಎಚ್ +3 ಸೇಮ್. ಎಚ್ ಇಂತ್ರ ಜೆ ಅಂದ್ರೆ +2. ಆನಂತರ ಜೆ ಇಂತ್ರ +1 ಮಾಡಿದಾಗ ನಮ್ಮ ಆನ್ಸರ್ ಬರ್ತೈತಿ. ಜೆ ಮುಂದಿನ ಯಾವ್ದು +1 ಮಾಡಿದಾಗ ಯಾವ್ದು ಬರ್ತೈತಿ? ಕೆ. ನಮ್ಮ ಉತ್ತರೇನ ಕೆ. ಅಂದ್ರೆ ಇಲ್ಲಿ ಕೂಡ ಅಲ್ಫಾಬೆಟ್ ಇಲ್ಲಿ ನಂಬರ್ ಸೀರೀಸ್ ಫಾಲೋ ಆಗಿರ್ತೈತಿ ನೋಡ್ರಿ. 4, 3, 2, 1 ಮುಂದಿನ 0 ಬರ್ತೈತಿ, ಅವಾಗ -1 ಹಿಂಗೆ ಮುಂದೆ ಫಾಲೋ ಹಾಕ್ಕೊಂತ ಹೋಗ್ಕೋತಿದ. ಈ ರೀತಿ ಇಂಥವು ಒಟ ಬಡಕ್ಕೆ ಹೋಗ್ಬಿಡ್ರಿ, ಭಾಳ ಈಸಿ ಇರ್ತಾವೆ. ಆನಂತರ ಮುಂದಿನ ಕ್ವಶನ್ ಕಡೆ ಹೋಗೋಣ. ಆರ್, ಟಿ, ವಿ, ಎಕ್ಸ್. ಮುಂದಿನ ಅಲ್ಫಾಬೆಟ್ ಯಾವುದಂತ ಹೇಳಬೇಕಿಲ್ಲ. ಇಲ್ಲಿ ನೋಡ್ರಿ ಯಾವ ಥರ ಮಾಡಿದಾರು. ಮೊದಲಾಗ ನಂಬರ್ ನಿಮಗಂತೂ ಗೊತ್ತೈತಿ. ಈಗ ಇವ್ನಿಷ್ಟು ಬಿಡಿಸಿದ್ಬೇಕು. ಫಸ್ಟ್ನಾಗ ಡಿಸ್ಟೆನ್ಸ್ ಕಂಡು ಹಿಡ್ಕೋಬೇಕಂತೇಳಿ. ಆರ್ ಇಂತ್ರ ಟಿ ಅಂದ್ರೆ ನಮಗೆ ಇಲ್ಲಿ +2 ಮಾಡಿದಾರು. ಎಸ್ ಟಿ +2 ಹಿಂಗೆ. ಆನಂತರ ಟಿ ಇಂತ್ರ ವಿ ಸೇಮ್ +2, ಎಕ್ಸ್ಗೆ +2 ಮಾಡಿದ್ರೆ ವೈ ಜಡ್ ಆನ್ಸರ್ ಆಕೈತಿ. ಅಂದ್ರೆ ಈಸಿಯೆಸ್ಟ್ ವೇಗಳು ಮಾಡೋಕೆ ಕಲ್ಕೋರಿ. ಮತ್ತು ಇಂಥವು ಭಾಳ ಸಮಯ ಕೊಡಕ್ಕೆ ಹೋಗ್ಬೇಡ್ರಿ. ಟೈಮ್ ಇದ್ದಷ್ಟು ಟೈಮ್ ಒಳಗೆ ಜಲ್ದಿ ಮಾಡಿರಿ. ಭಾಳ ಅಂದ್ರೆ ಭಾಳ ಸಮಯ ಉಳಿತೈತಿ. ರೀಸನಿಂಗ್ ಒಳಗೆ ಸಮಯ ಉಳಿಸೋದು ಭಾಳ ಇಂಪಾರ್ಟೆಂಟ್ ಆಕೈತಿ ನೋಡ್ರಿ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ಐ, ಎನ್, ಆನಂತರ ಎಸ್, ಆನಂತರ ಎಕ್ಸ್. ಮುಂದಿನ ಅಲ್ಫಾಬೆಟ್ ಯಾವುದಂತ ಹೇಳಬೇಕು. ಇಲ್ಲಿ ನೋಡ್ರಿ ಏನು ಮಾಡಿದ್ದಾರೆ ನೋಡೋಣ. ಇಲ್ಲಿ ಐ ಇಂತ್ರ ಎನ್ ಅಂದ್ರೆ ಜೆ, ಕೆ, ಎಲ್, ಎಮ್, ಎನ್ +5
ನೆನಪಿಟ್ಕೋರಿ ಪ್ಲಸ್ ಪೈ ಮಾಡಿದ್ದಾರೆ ಇಲ್ಲೇ. ಆನಂತರ ಎಣ್ಣಿಂದ್ರ ಎಸ್ ಅಂದ್ರೆ ನೋಡ್ಕೋರಿ, ಎಣ್ಣಿಂದ್ರ ಎಸ್ ಅಂದ್ರೆ ಯಾವ್ದು OPQRS ಪ್ಲಸ್ ಪೈ, ಸೇಮ್ ಪ್ಲಸ್ ಪೈ. ಎಕ್ಸ್ಗೆ ಪ್ಲಸ್ ಪೈ ಮಾಡಿದ್ರೆ ಯಾವ್ದು ಅದ ಇದ್ರ ಕೂತ್ರ ಅಂದರೆ ಎಕ್ಸ್ಗೆ ಪ್ಲಸ್ ಪೈ ಮಾಡಿದ್ರೆ ಏನು ಬರ್ತೈತೆ ನೋಡ್ರಿ ಇಲ್ಲಿ YZABC ಸಿ ಆನ್ಸರ್ ಏನೋ ಸಿ. ಅಂದ್ರೆ ಇಲ್ಲಿ ಅಲ್ಫಾಬೆಟ್ ಜಡ್ಡಿ ಕಂಪ್ಲೀಟ್ ಆಗೋದಿಲ್ಲ, ಬಟ್ ಮುಂದುವರಿತೈತೆ ಅಂದ್ರೆ ಏನಂದ್ರೆ ಮತ್ತೆ ಸ್ಟಾರ್ಟ್ ಆಗೈತೆ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಇಂಥ ಕ್ವಶನ್ಗಳು ನೆನಪಿಟ್ಕೋರಿ, ಇದು ಇಂಪಾರ್ಟೆಂಟ್ ಆಕೈತಿ. ಅಂದರೆ ಜಡ್ ಮುಗಿತಪ್ಪ ಮುಂದೆ ಏನು ಮಾಡೋದಲ್ಲ, ಜಡ್ ನಂತರ ಮುಂದಿನ ಲೆಟ್ರ್ ಎ ಆಕೈತಿ, ಆನಂತರ ಬಿ, ಈ ಥರ ಮುಂದೆ ಮತ್ತೆ ಇದು ಫಾಲೋ ಆಕೈತಿ. ಇದನ್ನ ನೆನಪಿಟ್ಕೋರಿ, ಇದು ಅದರ ಸಂಬಂಧ ಈ ಕ್ವಶನ್ ಕೊಟ್ಟೈತಿ. ಆನಂತರ ಒಂದು ಈಸಿ ಕ್ವಶನ್ ಐತಿ ಮುಂದಿಂದ, ಇದನ್ನು ಯಾವ ಥರ ನೀವು ಸೊಲ್ಯೂಷನ್ ಮಾಡ್ತೀರಿ ನೋಡೋಣ. ಫಸ್ಟ್ ಲೆಟ್ರ್ ಟಿ, ಆವಕ ಎಸ್, ಆವಕ ಆರ್, ಆವಕ ಕ್ಯೂ. ಒಂದು ಮುಂದಿನ ಒಂದು ಆಲ್ಫಾಬೆಟ್ ಯಾವುದಂತ ಹೇಳ್ಬೇಕು ನೀವು ನೋಡೋಣ. ಇದಕ್ಕೆ ಆಪ್ಷನ್ ಎ ನೋಡೋಣ, ಆಪ್ಷನ್ ಎ ಎನ್, ಆಪ್ಷನ್ ಬಿ ಪಿ ಪಿ ಇದು ಪಿನ, ಆನಂತರ ಆಪ್ಷನ್ ಸಿ ಎಮ್. ಈ ಪ್ರಶ್ನೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿರಿ ನೋಡೋಣ. ಎಷ್ಟು ಜನ ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಐತಿ ಅಂತೇಳಿ ನೋಡೋಣ. ಎಷ್ಟು ಜನಕ್ಕೆ ಆಲ್ಫಾಬೆಟ್ ಸಿರೀಸ್ ಅನ್ನೋದು ಪೂರ ಅರ್ಥ ಆಗೈತೆ ಅಂತ ನೋಡ್ಬೇಕು. ಇದನ್ನು ಕ್ವಶನ್ ಎಷ್ಟು ಜನ ಮಾಡ್ತಾರೆ ಅಂತೇಳಿ. ಮತ್ತು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಡಿರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಲೈಕನ್ನು ನಮಗೆ ಇನ್ನಷ್ಟು ವಿಡಿಯೋಗಳು ಮಾಡೋಕೆ ಹುರುಪು ಕೊಡ್ತೈತಿ. ದಯಮಾಡಿ ಒಂದು ಲೈಕನ್ನು ಕೊಡೋದು ಮರಿಬೇಡ್ರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.